ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆ ನರಸೀಪುರ ಮನೆಯನ್ನೇ ತೊರೆದಿದ್ದಾರೆ ರೇವಣ್ಣ ಕುಟುಂಬ. 25 ದಿನದಿಂದ ಆ ಮನೆಯತ್ತ ಸುಳಿಯಲೇ ಇಲ್ಲ ರೇವಣ್ಣ ಫ್ಯಾಮಿಲಿ. ಬಿಕೋ ಎನ್ನುತ್ತಿದೆ ಹೊಳೆ ನರಸೀಪುರ ಚೆನ್ನಾಂಬಿಕಾ ನಿಲಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ದಿನವೂ ಕೂಡ ಹೊಳೆ ನರಸೀಪುರ ನಿವಾಸವನ್ನ ಬಿಟ್ಟಿರ್ತಾ ಇರಲಿಲ್ಲ. ರೇವಣ್ಣ ಆಗಲಿ, ರೇವಣ್ಣ ಕುಟುಂಬದವರಾಗ್ಲಿ, ಎಲ್ಲೇ ಇದ್ರೂ ಕೂಡ ರಾತ್ರಿ ಮನೆಗೆ ಬರ್ತಾ ಇದ್ರು. ಬೆಳಿಗ್ಗೆ ಕುಲದೇವರ ಪೂಜೆ ಮುಗಿಸಿಕೊಂಡೇ ಮುಂದಿನ ಕೆಲಸ ಕಾರ್ಯ. ಆದರೆ ಈಗ ಈ ಪೆನ್ ಡ್ರೈವ್ ಕೇಸ್ನಿಂದಾಗಿ ನೆಚ್ಚಿನ ನಿವಾಸಕ್ಕೇನೆ ಬರ್ತಾ ಇಲ್ವಾ? ವೀಣಾ, ಎಚ್ ಡಿ ರೇವಣ್ಣನವರ ಒಂದು ಅದೃಷ್ಟದ ಮನೆ, ಶಕ್ತಿಯ ಮನೆ ಅಂದ್ರೆ ಅದು ಹೊಳೆನರಸೀಪುರದ ನಿವಾಸ. ಅವರು ವಿಧಾನಸೌಧದಲ್ಲಿ ಅಧಿವೇಶನ ಮುಗಿಸಿಯೂ ಸಹ ತಡರಾತ್ರಿ ಬಂದು ಮನೆಯಲ್ಲಿ ಮಲಗಿ ನಂತರ ಬೆಳಗಿನ ಜಾವ ಕುಲದೇವರು ಹರದನಹಳ್ಳಿ ಈಶ್ವರ ಹಾಗೂ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮುಂದಿನ ಕೆಲಸ ಕಾರ್ಯಗಳನ್ನ ಎಚ್ ಡಿ ರೇವಣ್ಣವರು ಮಾಡ್ತಾ ಇದ್ರು. ಆದ್ರೆ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣದ ನಂತರದಲ್ಲಿ ಮನೆಯನ್ನೇ ತೊರೆದಿದ್ದಾರೆ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ. ಭವಾನಿ ರೇವಣ್ಣನವರು ಸಾಲಿಗ್ರಾಮದ ಕಡೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅವರ ತವರು ಮನೆಯಲ್ಲಿ ಇದ್ದಾರೆ ಅಂತ. ಎಚ್ ಡಿ ರೇವಣ್ಣನವರು ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರದಲ್ಲೂ ಸಹ ಅವರು ಹೊಳೆನರಸೀಪುರದ ನಿವಾಸದಲ್ಲಿ ತಂಗಲಿಲ್ಲ. ಅದರ ಬದಲಾಗಿ ಎಚ್ ಡಿ ದೇವೇಗೌಡರಿಗಾಗಿ ಕಟ್ಟಿರುವಂತಹ ಹರದನಹಳ್ಳಿಯ ನಿವಾಸದಲ್ಲಿ ಒಂದು ದಿನ ತಂಗಿದ್ರು. ಎಚ್ ಡಿ ರೇವಣ್ಣನವರು ಮತ್ತು ಭವಾನಿ ರೇವಣ್ಣ ಈಗ ಹೊಳೆನರಸೀಪುರದ ನಿವಾಸವನ್ನೇ ಸದ್ಯ ತೊರೆದಿದ್ದಾರೆ. ಬರೋಬ್ಬರಿ 25 ದಿನಗಳಿಂದ ಆ ನಿವಾಸವನ್ನ ತೊರೆದಿದ್ದಾರೆ. ಬಿಡಿ. ಥ್ಯಾಂಕ್ ಯು ಹರೀಶ್, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.